ಬಂಧುಗಳೇ ನಮಸ್ಕಾರ. ಸುಮೇಧ ಋಷಿಯು ಎರಡನೆಯ ಚರಿತ್ರದಲ್ಲಿ ಮಹಾಲಕ್ಷ್ಮಿಯ ಚರಿತ್ರೆಯನ್ನು ವಿವರಿಸುತ್ತಾನೆ. ಅಸುರೇಶ್ವರನಾದ ಮಹಿಷಾಸುರನು ದೇವಸೈನ್ಯವನ್ನು ಸೋಲಿಸಿ ಇಂದ್ರ ಪದವಿಯನ್ನು ಪಡೆದನು. ಆಗ ಪರಾಜಿತರಾದ ದೇವತೆಗಳು ಬ್ರಹ್ಮನನ್ನು ಮುಂದೆ ಮಾಡಿಕೊಂಡು ಹರಿಹರರು ಇದ್ದಲ್ಲಿಗೆ ಬಂದರು. ಇವರು ದೇವತೆಗಳ ಅವಮಾನ ಪರಾಜಯಗಳನ್ನು ಕೇಳಿದ ಕೂಡಲೇ ಅತ್ಯಂತವಾಗಿ ಕೋಪಗೊಂಡರು. ಅನಂತರ ಅತಿ ಕೋಪಪೂರ್ಣರಾದ ಹರ ಬ್ರಹ್ಮರ ಮುಖಗಳಿಂದಲೂ ಇತರ ದೇವತೆಗಳ ಶರೀರದಿಂದಲೂ ಮಹತ್ತರವಾದ ಒಂದು ತೇಜೋಪುಂಜವು ಹೊರಗೆ ಬಂದಿತು. ಅತುಲವಾದ ಆ ತೇಜೋಪುಂಜವು ಒಂದು ನಾರಿಯ ಆಕಾರವನ್ನು ತಾಳಿ ದಿಗಂತವನ್ನು ವ್ಯಾಪಿಸಿಕೊಂಡಿತು. ಭಿನ್ನ ಭಿನ್ನ ದೇವತೆಗಳ ತೇಜಸ್ಸುಗಳು ಮಹಾನಾರಿಯ ಅಂಗಗಳಾದವು. ಶಾಂಭವ ತೇಜಸ್ಸು ಅವಳ ಮುಖವಾಯಿತು, ವೈಷ್ಣವ ತೇಜಸ್ಸು ಅವಳ ಬಾಹುಗಳಾದವು, ಬ್ರಹ್ಮ ತೇಜಸ್ಸಿನಿಂದ ಅವಳ ಪಾದಗಳಾದವು. ಹೀಗೆಯೇ ಯಮ, ಸೋಮ, ಇಂದ್ರ, ವರುಣ ಇವರ ತೇಜಸ್ಸುಗಳಿಂದ ಕೂದಲು, ಸ್ತನ, ನಡು, ಮೊಣಕಾಲು ಮೊದಲಾದ ಅಂಗಗಳಾದವು. ಅನಂತರ ಜಯಾರ್ಥಿಗಳಾದ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಅವರ ದೇವತೆಗೆ ಕೊಟ್ಟರು. ಈ ದೇವಿಯೇ ಮಹಾಲಕ್ಷ್ಮೀ. ಇವಳ ಘೋರ ಗರ್ಜನೆಯಿಂದ ಲೋಕಗಳು ಕಂಪನಗೊಂಡವು. ಅನಂತರ ಸರ್ವೇಶ್ವರಿಯೂ ಜಗನ್ಮಾತೆಯೂ ಆದ ದೇವಿಯು ರಾಕ್ಷಸ ನಾಯಕರನ್ನೆಲ್ಲ ವಧಿಸಿ ತನ್ನ ಪಾದದಿಂದ ಮಹಿಷಾಸುರನನ್ನು ಆಕ್ರಮಿಸಿಕೊಂಡು ಶೂಲದಿಂದ ಪ್ರಹರಿಸಿ ಆತನನ್ನು ಮಹಿಷ ಶರೀರದಿಂದ ಮುಕ್ತನನ್ನಾಗಿ ಮಾಡಿದಳು. ಆಗ ಸಮಸ್ತ ಭೂತಗಳು ಜಯಘೋಷವನ್ನು ಮಾಡಿದವು. ಮಹಿಷಾಸುರನ ವಧೆಯಾದ ಮೇಲೆ ಇಂದ್ರಾದಿ ದೇವತೆಗಳೆಲ್ಲ ದೇವಿಯನ್ನು ಸ್ತುತಿಸಿದರು. ಪ್ರಸನ್ನಳಾದ ದೇವಿಯು ದೇವತೆಗಳಿಗೆ ಅಭಯವನ್ನು ಕೊಟ್ಟು ದೇವತೆಗಳು ಸ್ಮರಿಸಿದಾಗಲೆಲ್ಲ ತಾನು ಬಂದು ಅವರ ಕಷ್ಟಗಳನ್ನು ಪರಿಹರಿಸುವುದಾಗಿಯೂ ಭಕ್ತಜನರಿಗೆ ವೈಭವವನ್ನು ಅನುಗ್ರಹಿಸುವುದಾಗಿಯೂ ಮಾತುಕೊಟ್ಟು ಅದೃಶ್ಯಳಾದಳು. ಇದು ಮಹಿಷಾಸುರ ಮರ್ಧಿನಿಯೂ ಆಗಿ ರಜೋಗುಣ ಪ್ರವರ್ತಕಳೂ ಆದಂತಹ ದೇವಿಯ ಮಹಾಲಕ್ಷ್ಮಿಯ ಮಧ್ಯಮ ಚರಿತ್ರ.